ಇಸ್ಲಾಂಪುರದ ಉರ್ದು ಶಾಲೆಯಲ್ಲಿ ಅದ್ದೂರಿಯಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಸ್ಲಾಂಪುರ ಗ್ರಾಮದ ಉರ್ದು ಶಾಲೆಯಲ್ಲಿ ಕಣಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಲೀಂ ಪಾಷಾ ಮತ್ತು ಸದಸ್ಯರು ಹಾಗೂ ಗಣ್ಯ ವ್ಯಕ್ತಿಗಳು ಧ್ವಜಾರೋಹಣ ಮಾಡುವ ಮೂಲಕ ತುಂಬಾ ಅದ್ದೂರಿಯಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸಲೀಂ ಪಾಷಾ, ನನಗೆ ತುಂಬಾ ಹೆಮ್ಮೆಯಾಗುತ್ತಿದೆ. ಯಾಕಂದರೆ ಇಂದಿಗೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿವೆ. ಈ ಸ್ವಾತಂತ್ರ್ಯ ಪಡೆಯಲು ಎಷ್ಟು ತ್ಯಾಗ ಬಲಿದಾನ ಮಾಡಿದ್ದಾರೆಂದು ಎಲ್ಲರಿಗೂ ಗೊತ್ತಿದೆ. ಸ್ವಾತಂತ್ರ್ಯದ ಸಮಯದಲ್ಲಿ ಯಾವ ಜಾತಿ ಭೇದ ಭಾವ ಇರಲಿಲ್ಲ. ಎಲ್ಲರೂ ಒಂದೇ ಎಂದು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದೇವೆ. ಆದರೆ ಇಂದು ಕೆಲವರು ಜಾತಿಯನ್ನ ಮುಂದೆ ಇಟ್ಟುಕೊಂಡು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುತ್ತಿದ್ದಾರೆ. ಇದು ಬೇಸರದ ಸಂಗತಿ. ಆದರೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಹೆಮ್ಮೆಯಾಗುತ್ತಿದೆ. ಯಾಕಂದರೆ ನಾವು ಭಾರತೀಯರು ಎಂದು, ನಮಗೆ ಮೊದಲು ಭಾರತ ಎಂದು ಸಂತಸ ವ್ಯಕ್ತಪಡಿಸಿದರು. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಹೇಳ್ತಾ, ಇವತ್ತು ಹಬ್ಬದ ವಾತಾವರಣ ಇದೆ. ಈಗ ನಾವು ಉಗಾದಿ ಮಾಡ್ತೀವಿ, ರಂಜಾನ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಖುಷಿ ಇವತ್ತು. ಯಾಕಂದರೆ ಬ್ರಿಟಿಷ್ನವರು 200 ವರ್ಷ ಕಾಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮಗೆ ಕಾಲು ಕೆಳಗಡೆ ಮಡಿಕೊಂಡಿದ್ರು. ನಾವು ನಮ್ಮ ತಾತ ಮುತ್ತಾತ ಅವರು ಕೂಲಿ ಕೆಲಸ ಮಾಡಿಕೊಂಡು ಹಾಕೊಳಕ್ಕೆ ಬಟ್ಟೆ ಇರಲಿಲ್ಲ, ಇರೋಕ್ಕೆ ಮನೆ ಇರಲಿಲ್ಲ, ಹೊಟ್ಟೆಗೆ ಅನ್ನ ಇರಲಿಲ್ಲ. ಇದಕ್ಕೆ ಕಾರಣ ಬ್ರಿಟಿಷ್ನವರೇ. ಇವತ್ತು ನಮ್ಮ ದೊಡ್ಡವರು ಎಲ್ಲ ಸೇರಿ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸೇರಿ ಆ ಬ್ರಿಟಿಷ್ನವ್ರಿಗೆ 200 ವರ್ಷ ಕಾಲ ಅವ್ರ ಜೊತೆ ಯುದ್ಧ ಮಾಡಿ ನಮಗೆ ಸ್ವಾತಂತ್ರ್ಯ ತಗೊಂಡು ಕೊಟ್ಟರು. ಅಕಸ್ಮಾತ್ ಅವ್ರು ಏನನ್ನ ಅವರು ಜೀವಕ್ಕೆ ಜೀವ ಕೊಟ್ಟು ನಿಂತ್ಕೊಂಡು ಅವ್ರಿಗೆ ಓಡಿಸ್ಲಿಲ್ಲ ಅಂದರೆ ಇವತ್ತು ನಾವು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ, ಒಳ್ಳೆ ಮನೆ ಕಟ್ತಾ ಇದ್ದೀವಿ, ಒಳ್ಳೆ ಕೆಲಸ ಇದೆ. ಇದು ಅವ್ರು ಕೊಟ್ಟಿದ್ದ ಭಿಕ್ಷೆ ನಮಗೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.